ಕೊಡಗಿನಾದ್ಯಂತ ಹುತ್ತರಿ ಸಂಭ್ರಮ ಕಳೆಗಟ್ಟಿದೆ. ಕೊಡಗಿನ ಜನರ ವಿಶಿಷ್ಟ ಹಬ್ಬ ಹುತ್ತರಿ ಆಚರಣೆಗೆ ಸಂಭ್ರಮ ಸಡಗರದಿಂದ ತಯಾರಿ ನಡೆಯುತ್ತಿದ್ದು, ವರ್ಷ ಪೂರ್ತಿ ಅನ್ನ ನೀಡೋ ಧಾನ್ಯ ಲಕ್ಷ್ಮಿಯನ್ನ ಪೂಜಿಸಿ ಮನೆಗೊಯ್ಯೋ ಸಾಂಪ್ರದಾಯಿಕ ಆಚರಣೆ ಎಲ್ಲರ ಗಮನ ಸೆಳೆಯುತ್ತಿದೆ. ಕೊಡಗಿನ ಈ ವಿಶಿಷ್ಟ ಹಬ್ಬದ ಕುರಿತು ಒಂದು ವರದಿ ಇಲ್ಲಿದೆ. ಮಂಜಿನನಗರಿ ಕೊಡಗಿನಲ್ಲಿ ಹುತ್ತರಿ ಸಂಭ್ರಮ. ವಿಶಿಷ್ಟ ಉಡುಗೆಯಿಂದ ಗಮನ ಸೆಳೆದ ಕೊಡವ ಜನ. ಕೊಡಗು ಅಂದ್ರೆ ವಿಶಿಷ್ಟ ಸಂಸ್ಕೃತಿ, ಆಚಾರ ವಿಚಾರಗಳಿಗೆ ಹೆಸರಾದ ಜಿಲ್ಲೆ. ಪ್ರಕೃತಿಯೊಂದಿಗೆ ಬೆಸೆದುಕೊಂಡ ಕೊಡಗಿನ ಜನರ ಒಂದೊಂದು ಹಬ್ಬ ಹರಿದಿನಗಳು ಗಮನ ಸೆಳೆಯುತ್ತವೆ. ಕೊಡಗಿನಾದ್ಯಂತ ಹುತ್ತರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕೊಡಗಿನ ಪ್ರಮುಖ ಹಬ್ಬ ಹುತ್ತರಿ ಧಾನ್ಯ ಲಕ್ಷ್ಮಿಯನ್ನು ಮನೆಗೊಯ್ಯೋ ಜಾನಪದೀಯ ವಿಶಿಷ್ಟ ಹಬ್ಬ ನಿಜಕ್ಕೂ ವೈಶಿಷ್ಟ್ಯಪೂರ್ಣವಾಗಿದೆ. ಈ ಹಿನ್ನೆಲೆ ಮಂಜಿನನಗರಿ ಮಡಿಕೇರಿಯ ಕೊಡವ ಸಮಾಜ ಹಾಗೂ ಓಂಕಾರೇಶ್ವರ ದೇವಾಲಯದ ಸಮಿತಿ ವತಿಯಿಂದ ನಡೆದ ಹುತ್ತರಿ ಎಲ್ಲರ ಗಮನ ಸೆಳೆದಿದೆ. ಸಾಂಪ್ರದಾಯಿಕ ಉಡುಗೆ ತೊಟ್ಟ ಕೊಡವರು ದೇವಾಲಯದ ಆವರಣದಲ್ಲಿರುವ ಭತ್ತದ ತೆನೆಗೆ ನಮಿಸಿ ನೆರೆ ಕಟ್ಟುತ್ತಾರೆ. ನಂತರ ದುಡಿಕಟ್ಟು ಪಾಟ್ ಸಮೇತ ಕೋವಿಯೊಂದಿಗೆ ಊರಿನ ಮಂದಿಯೆಲ್ಲ ಮೆರವಣಿಗೆ ಮೂಲಕ ಗದ್ದೆಗೆ ತೆರಳುತ್ತಾರೆ. ಅಲ್ಲಿ ಸಂಭ್ರಮದಿಂದ ಒಂದು ಸುತ್ತು ಗುಂಡು ಹಾರಿಸಿ ಕದಿರು ಕುಯ್ಯುತ್ತಾರೆ. ಹೀಗೆ ಧಾನ್ಯ ಲಕ್ಷ್ಮಿಯನ್ನು ಶಾಸ್ತ್ರೋಕ್ತವಾಗಿ ತೆಗೆದು ಸಾಂಪ್ರದಾಯಿಕ ಹಾಡಿನೊಂದಿಗೆ ಸಾಗುತ್ತಾರೆ. ಪ್ರತಿ ಫ್ಯಾಮಿಲಿಯವರು ಹೋಗಿ ಅವರವರ ಗದ್ದೆಯಲ್ಲಿ ಬೆಳೆದಿರೋ ಬೆಳೆಯನ್ನು ಕುಯ್ಕೊಂಡು ಬಂದು ಹೊಸದಾಗಿ ಬೆಳೆದಿರೋ ಭತ್ತವನ್ನು ತಗೊಂಡು ಬಂದು ದೇವರಲ್ಲಿ ಇಟ್ಟು ಪೂಜೆ ಮಾಡುವಂಥ ಹಬ್ಬ. ಧಾನ್ಯ ಲಕ್ಷ್ಮಿನ ಮನೆಗೆ ತುಂಬಿಸ್ಕೊಳ್ಳುವಂಥ ಹಬ್ಬ ಹುತ್ತರಿ ಹಬ್ಬ. ಇದೇ ದಿವಸ ಅಂತೇಳಿ ಅವರು ನಿಶ್ಚಯ ಮಾಡಿದ ಮೇಲೆ ಹುತ್ತರಿ ಹಬ್ಬದ ಕಟ್ಟು ಅಂತ ಇರ್ತದೆ. ಇವತ್ತಿಗೆ ಅದೇ ಹಬ್ಬ ನಿಶ್ಚಯ ಮಾಡಿದ್ದ ದಿವಸ ಎಲ್ಲ ಮನೆಯಲ್ಲೂ ಹಬ್ಬನ ಆಚರಿಸ್ತಾರೆ. ಹುತ್ತರಿ ಹಬ್ಬಕ್ಕೆ ಎಲ್ಲ ಹೊರಗಡೆಯಲ್ಲಿ ನೆಲೆಸಿರೋರೆಲ್ಲರೂ ಕೊಡಗಿಗೆ ಬಂದು ಹುತ್ತರಿಯನ್ನು ಆಚರಣೆ ಮಾಡ್ತಾರೆ. ಅಧಿಕೃತವಾಗಿ ಕೊಡಗಿನಾದ್ಯಂತ ಹುತ್ತರಿ ಕಳೆದ ರಾತ್ರಿಯಿಂದ ಕೊಡವರ ಕುಲದೈವ ಇಗ್ಗುತಪ್ಪನ ಸನ್ನಿಧಿಯಲ್ಲಿ ನೆರೆ ಕಟ್ಟುವ ಮೂಲಕ ಇದಕ್ಕೆ ಚಾಲನೆ ಸಿಗುತ್ತದೆ. ಅಂದರೆ ಪ್ರಕೃತಿಯೊಂದಿಗೆ ಹೊಂದಿಕೊಂಡ ಕೊಡಗಿನ ಜನರ ಆಚಾರದ ಸಂಕೇತವಾಗಿ 5 ಬಗೆಯ ಹಸಿರು ಮರದ ಎಲೆಗಳು, ಉಂಬಳಿ, ಹಲಸು, ಗೇರು, ಮಾವು ಸೇರಿದಂತೆ 5 ಬಗೆಯ ಹಸಿರೆಲೆಗಳನ್ನು ಒಟ್ಟುಗೂಡಿಸಿ ನೆರೆ ಕಟ್ಟಿ ಗುರುವಿಗೆ, ದೈವಕ್ಕೆ ನಮಿಸಲಾಗುತ್ತೆ. ಧಾನ್ಯಲಕ್ಷ್ಮಿಯನ್ನು ಮನೆಗೆ ತರುವಂಥ ಹಬ್ಬ. ಇಗ್ಗುತಪ್ಪ ದೇವರು ಓಣ ಕಳೆದು 90ನೇ ದಿನ ಇಲ್ಲಿ ಹುತ್ತರಿ ಮಾಡುವಂಥ ವ್ಯವಸ್ಥೆ ಹಳೆಯ ಪುರಾಣದಿಂದ ನಡ್ಕೊಂಡು ಬರ್ತಾ ಇದೆ. ಓಂಕಾರೇಶ್ವರ ದೇವಸ್ಥಾನದಲ್ಲಿ ಮಾಡಿರುವ ಗದ್ದೆಯಲ್ಲಿ ಈಗ ನಮ್ಮ ಪಾಂಡ್ಯರ ಕುಟುಂಬಸ್ಥರು ಹಾಗೂ ಕೊಡವ ಸಮಾಜದ ವತಿಯಿಂದ ಕದಿರು ಕೊಯ್ದು ಕೋಟೆ ಗಣಪತಿಗೆ ಅದನ್ನು ಅರ್ಪಿಸಿ ಅಲ್ಲಿಂದ ಇಲ್ಲಿ ಕೊಡವ ಸಮಾಜದಲ್ಲಿ ನಾವೆಲ್ಲ ಇಲ್ಲಿನ ಮಡಿಕೇರಿಯ ಎಲ್ಲ ನಾಗರಿಕರು ಸೇರಿ ಹುತ್ತರಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಒಟ್ಟಾರೆ ಮಂಜಿನನಗರಿ ಕೊಡಗಿನಲ್ಲಿ ಹುತ್ತರಿ ಸಂಭ್ರಮ ಮನೆ ಮಾಡಿದ್ದು ಕೊಡವರ ಈ ವಿಶಿಷ್ಟ ಆಚರಣೆ ನಾಡಿನ ಗಮನ ಸೆಳೆದಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.